ತುಂಬಾ ಚೆನ್ನಾಗಿದೆ ಸಿನಿಮಾ. ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ನನ್ನ ಮೊದಲನೇ ಸಿನಿಮಾ. ತುಂಬಾ ಖುಷಿ ಆಗುತ್ತೆ. ಅಷ್ಟು ಒಂದು ವರ್ಷ ನಾವು ಶೂಟಿಂಗ್ ಮಾಡಿದ್ದು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ಸೋ ಹ್ಯಾಪಿ. ಜನರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ತುಂಬಾ ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಪ್ರತಿಯೊಂದು ಡಿಪಾರ್ಟ್ಮೆಂಟು. ಸೊ ಎಲ್ಲರೂ ಪ್ಲೀಸ್ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಎಲ್ಲ ಕಡೆ ಈಗಾಗಲೇ ರಿಲೀಸ್ ಆಗ್ತಿದೆ, ತುಂಬಾ ಚೆನ್ನಾಗಿದೆ. ಇದನ್ನ ನೀವು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆವಾಗಲೇ ನಿಮ್ಗೊಂದು ಇದು ವಿಜುವಲ್ಸು ಸೌಂಡ್ಸು ಎಲ್ಲ ನಿಮ್ಮ ಹಾರ್ಟಿಗೆ ಟಚ್ ಆಗಕ್ಕಾಗೋದು. ಮತ್ತೆ ಈ ಥರ ಸಿನಿಮಾ ಐ ಥಿಂಕ್ ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್, ಈ ಥರ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ. ದಿಸ್ ಇಸ್ ಅ ಫಸ್ಟ್ ಟೈಮ್, ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಸೊ ನೀವು ಇದನ್ನ ಥಿಯೇಟರ್ಗೆ ಬಂದೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಂದ್ರಿ ಆ ಜರ್ನಿ ಪ್ರತಿಯೊಬ್ಬ ಕಲಾವಿದನಿಗೂ ಮೊದಲನೇ ಸಿನಿಮಾ ನೋಡೋದು ಒಂದು ಟ್ರೀಟ್. ಅದ್ರ ಬಗ್ಗೆ ಏನಾಗ್ತದೆ? ತುಂಬಾ ಖುಷಿ ಆಗ್ತಿದೆ. ಇಷ್ಟು ವರ್ಷ ನಾವು ಅಂದ್ರೆ ನಾನು ರಂಗಭೂಮಿ ಮಾಡಿಕೊಂಡು ಆಡಿಷನ್ಸ್ ಕೊಟ್ಕೊಂಡು ಈಗ ಫೈನಲಿ ನಾನು ಬಿಗ್ ಸ್ಕ್ರೀನ್ ಅಲ್ಲಿ, ಆಬ್ವಿಯಸ್ಲಿ ಎಲ್ಲ ಆರ್ಟಿಸ್ಟ್ಗೂ ಬಿಗ್ ಸ್ಕ್ರೀನ್ಗೆ ಅದೇ ಒಂದು ಗೋಲ್ ಇರುತ್ತೆ. ಬಟ್ ಅದನ್ನ ನಾವು ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಅದನ್ನ ಜನ ಕಾಂಪ್ಲಿಮೆಂಟ್ ಕೊಟ್ಟಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಪ್ಲೀಸ್ ಎಲ್ಲರೂ ಬಂದು ಥಿಯೇಟರ್ಗೆ ವಿಸಿಟ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. RR ಮೂವಿ ಡಿಫ್ರೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ರಾಜು ಶೆಟ್ಟಿ ಸರ್ ಇಷ್ಟ ಆಯ್ತು, ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ, ನೋಡ್ಬೇಕಲ್ಲ. RR ಮೂವಿ ಡಿಫ್ರೆಂಟ್ ಆಗಿದೆ. ರಾಜು ಶೆಟ್ಟಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಿಲ್ಲನ್ ಅವರು ತುಂಬಾ ರಾಜು ಶೆಟ್ಟಿ ಅಪೋಸಿಟ್ ಅವರು ಇದು ಮಾಡಿದ್ದಾರೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ನಮ್ಮ ಕನ್ನಡ ಜನತೆ ನಮ್ಮ ಫಿಲಮ್ ನೋಡಿ ಸಕ್ಸಸ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ರೀಸೆಂಟ್ ಟೈಮಲ್ಲಿ ಒಂದು ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಮೇಡಮ್ ಇದು. ಅಂದರೆ ಸೀರಿಯಸ್ ಸೆಕೆಂಡ್ ಹಾಫ್ ಎಲ್ಲ ಗೂಸ್ ಬಾಂಬ್ ಸಿನಿಮಾ. ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಅಂದರೆ ಈ ಥರ ಅದ್ಭುತವಾಗಿರೋ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಹೆಂಗೆ ಹೇಳೋದು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಥಿಯೇಟ್ರಲ್ಲಿ ಬಂದ್ಬಿಟ್ಟು. ಲಾಸ್ಟ್ ವೀಕ್ ಒಂದು ಇಟ್ಟು ಈಗ ಸಡನ್ ಆಗಿ ಎರಡೆರಡು ಸಿನಿಮಾದಲ್ಲಿ ಹಿಟ್ ಆಗಿರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಭಾರಿ ಖುಷಿ ಆಗ್ತದೆ. ಇದಂತೂ ನೆಕ್ಸ್ಟ್ ಲೆವೆಲ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ರಕ್ಕಸಪ್ಪ ಸಖತ್ತಾಗಿದೆ. ಥ್ರಿಲ್ಲರ್ ಮೇಡಮ್, ಮ್ಯೂಸಿಕ್ಕು, ಆ ವಿಲನ್ನು, ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಬೇರೆ ಲೆವೆಲ್ ಕೂರಿಸ್ಬಿಟ್ಟಿದ್ದಾರೆ. ಬಂದು ನೋಡಿ, ಸಖತ್ತಾಗಿದೆ. ನೀವು ಚೆನ್ನಾಗಿದೆ ಅಂದಮೇಲೆ ಖಂಡಿತವಾಗ್ಲೂ ನಮ್ಮ ಕನ್ನಡ ಜನತೆಗೆ ತಲುಪಿಸೋದು ನೀವೇನೆ. ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಲ್ಲ. ಒಂದು ಎಲ್ಲೂ ಸಸ್ಪೆನ್ಸ್ ಬಿಟ್ಕೊಟ್ಟೇ ಇಲ್ಲ. ಅಂದರೆ ಮುಂದೆ ಸೀನ್ ಏನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಪಕ್ಕದಲ್ಲಿ ಕೂತಿರೋರು ಹೇಳೋಕ್ಕಾಗಲ್ಲ, ಅವ್ರು ಗೆಸ್ ಮಾಡೋಕ್ಕಾಗಲ್ಲ. ಆ ಥರ ಕ್ಯೂರಿಯಾಸಿಟಿ ಇದೆ. RR ಮೂವಿ ನಿಜವಾಗ್ಲೂ ನೋಡಿ. ಕನ್ನಡ ಜನತೆಗೆ ಇಷ್ಟೇ ಹೇಳೋದು, ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಮನೇಲೆ ಕೂತ್ಕೊಂಡು ನೋಡ್ಬಿಡಿ. ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಸೀಟಲ್ಲಿ ಯಾವ ರಿಯಾಕ್ಷನ್ ಕೊಡ್ತಿದ್ದಾರೆ, ಎಲ್ಲಿ ನಗಾಡ್ತಾರೆ ಅನ್ನೋದೆಲ್ಲ ಈ ಸಿನಿಮಾ ಥಿಯೇಟರ್ ಒಳಗಡೆ ಬಂದಾಗ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಕನ್ನಡ ಜನತೆ ನಮ್ಮನ್ನ ಇಷ್ಟು ದಿನ ಬೆಳೆಸ್ಕೊ ಬಂದಿದ್ದೀರಾ, ಇನ್ನೂ ಬೆಳೆಸ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರೇಮ್ ಸರ್ ಪ್ರತಿದಿನನೂ ಬರ್ತಿದ್ರು ಶೂಟಿಂಗಲ್ಲಿ ಬಂದಾಗ ಅವರು ಫಸ್ಟ್ ಮನೆ ಎಲ್ಲ ಮಕ್ಕಳ ಒಂಚೂರು ನೋಡೋಣ ಅಂತ ಕೇಳ್ತಿದ್ರು. ಅವಾಗ ನಮ್ಮ ರವಿ ಸರ್ ಖಂಡಿತವಾಗ್ಲೂ ಅದು ಆಗಿರೋ ಫುಟೇಜ್ ಎಡಿಟ್ ಮಾಡಿ ತೋರಿಸ್ತಾ ಇದ್ರು. ಚೆನ್ನಾಗಿ ಬಂದಿದೆ ಕಣ ಮಕ್ಕಳ, ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್ ಅಂತಿದ್ರು. ನಮ್ಮ ಪ್ರೇಮ್ ಸರ್ಗೆ ಕೃತಜ್ಞತೆ ಹೇಳಬೇಕು, ರಕ್ಷಿತಾ ಮೇಡಮ್ ಕೃತಜ್ಞತೆ ಹೇಳಬೇಕು. ಯಾಕೆ ಅಂದರೆ ನಮ್ಮ ಗೌರವ ಶೆಟ್ಟಿನ ನನ್ನನ್ನು ರೆಫರ್ ಮಾಡಿರೋದೇ ಮೇಡಮು. ಹಾಗಾಗಿ ಥ್ಯಾಂಕ್ ಯು ರಕ್ಷಿತಾ ಮೇಡಮ್. ಇಂಥ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದು ದೊಡ್ಡ ವಿಚಾರ. ಇನ್ನು ಮುಂದೆ ದೊಡ್ಡ ದೊಡ್ಡ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಟಿಂಗ್ ಸೂಪರ್ ಆಗಿದೆ ಆ್ಯಂಡ್ ಥ್ರಿಲ್ಲಿಂಗ್ ಇದೆ, ಅಲ್ಲಲ್ಲಿ ಕಾಮಿಡಿ ಇದೆ, ಚೆನ್ನಾಗಿದೆ ಫಿಲ್ಮ್. ನೋಡಿದ್ರೆ ಕಳೆದು ಹೋಗ್ತೀರ. ಸೆಕೆಂಡ್ ಹಾಫ್ ಅಂತೂ ಅದನ್ನೇನು ಒಂಥರ ಬಿಟ್ಟು ಹೋಗೋಂಥರ ಇಲ್ಲ, ಆ ಥರ ಇದೆ ಮೂವಿ. ಸೂಪರ್ ಚೆನ್ನಾಗಿತ್ತು, ಕ್ಯೂರಿಯಾಸಿಟಿನೂ ಇತ್ತು, ಭಯನೂ ಇತ್ತು. ಭಯ ಆಯ್ತಾ? ಇಲ್ಲಿ ಭಯ ಆಯ್ತು ನಿಮ್ಗೆ? ಅಂದ್ರೆ ಒಂದೊಂದು ಸೀನು ತುಂಬಾ ಭಯ ಆಯ್ತು. ಒಂದೊಂದು ಸೀನು ಭಯ ಆಯ್ತಾ? ನೀನ್ ಮಾಡಿದ್ದು ಯಾವ ಸೀನು ನಿನಗೆ ಇಷ್ಟ ಆಯ್ತು? ನಂಗೆ ಎಲ್ಲ ಇಷ್ಟ ಆಯ್ತು. ಏನ್ ಹೇಳ್ತೀಯ ಜನಗಳಿಗೆ, ಯಾಕೆ ಈ ಸಿನಿಮಾ ನೋಡ್ಬೇಕು ಅಂತ? ಅಂದ್ರೆ ತುಂಬಾ ಸಸ್ಪೆನ್ಸ್ ಇದೆ, ಎಲ್ಲಾರು ಬಂದು ನಾನು ಫಿಲಮ್ ನೋಡ್ಬೇಕು. ಒಂದು ಸಿನಿಮಾದಲ್ಲಿ ನಿಜ ಹೇಳ್ಬೇಕಂದ್ರೆ
ಏನ್ ಸಸ್ಪೆನ್ಸ್ ಅನ್ನೋದು ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಯಾಕಂದ್ರೆ ಕೆಲವು ಸತಿ ನಾವು ಅನ್ಕೊಂತೀವಿ ಇದನ್ನ ಯಾವ ರೀತಿ ರೆಸಾಲ್ವ್ ಮಾಡೋದಂತ. ರಾಜ್ ಬಿ ಶೆಟ್ರು ಪಾತ್ರನೇ ಹಾಕ್ದೆ ನಮ್ಮ ಶೆಟ್ರು ಪ್ರಮೋದ್ ಶೆಟ್ರು ಯಾವಾಗ್ಲೂ ಬಟ್ಟೆ ಹಾಕೊಂಡು ಪೊಲೀಸ್ ಆಕ್ಟಿಂಗ್ ಮಾಡ್ತಿದ್ರು. ರಾಜ್ ಬಿ ಶೆಟ್ರು ಅದ್ರ ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ದಾರೆ. ಐ ಥಿಂಕ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ಗೆ ಒಂದು ಅದ್ಭುತವಾದಂತ ಕಲಾವಿದ ಉಟ್ಕೊಂಡಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜ್ ಬಿ ಶೆಟ್ರು ವಿದೌಟ್ ವೇರಿಂಗ್ ಯೂನಿಫಾರ್ಮ್ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಂಡ್ ಈ ರಕ್ಕಸಪುರದೊಳ್ ಅನ್ನುವಂತ ಟೈಟಲ್ ನೋಡಿದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ. ಆಕ್ಚುಲಿ ನಾನು ಪ್ರತಿದಿನ ಫಿಲಂ ಫೆಸ್ಟಿವಲ್ಗೆ ಹೋಗ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ಫಿಲಂ ನೋಡೋದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ಆ ಒಂದು ರಾಜ್ ಶೆಟ್ರ ಪಾತ್ರ ಯಾವತ್ತೂ ವಿಭಿನ್ನವಾಗಿರುತ್ತೆ ಅಂತ. ಆ ಚಿಕ್ಕ ಮಗು ಬಹಳ ಅದ್ಭುತವಾಗಿ ನಟನೆ ಮಾಡಿದೆ. ಮತ್ತೆ ಒಂದು ಕ್ಯಾರೆಕ್ಟರ್ ಹುಚ್ಚನ್ ಕ್ಯಾರೆಕ್ಟರ್ ಇದೆ, ಅದಂತೂ ನೆಕ್ಸ್ಟ್ ಲೆವೆಲ್ ಕಣ್ರಿ, ಬಹಳ ಅದ್ಭುತವಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ, ದಯವಿಟ್ಟು ಈ ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ನೋಡಿ. ಅಂಡ್ ನಾನ್ ವಿಶ್ ಮಾಡೋದಿಷ್ಟೇ, ಸೂ ಫ್ರಮ್ ಸೋ ಯಾವ ತರ ಹಿಟ್ ಆಯ್ತೋ ಅದೇ ರೀತಿ ರಕ್ಕಸಪುರದೊಳ್ ಇನ್ನೂ ದೊಡ್ಡ ಹಿಟ್ ಆಗ್ಲಿ. ಎಲ್ಲ ಕಲಾವಿದ್ರು ಕಲಾ ರಸಿಕರನ್ನ ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಆದ್ರೂ ಬಂದು ಈ ಸಿನಿಮಾ ನೋಡ್ಬೇಕು. ನಮಸ್ಕಾರ. ಕನ್ನಡ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದು ಸೆಕೆಂಡು ಎದೆ ಜಲ್ ಅನಿಸುತ್ತೆ. ನಿಜವಾಗ್ಲೂ ರಾಜ್ ಬಿ ಶೆಟ್ಟಿ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂದು ಸೀನ್ ಕೂಡ ಎಲ್ಲೂ ಬೋರ್ ಅನ್ಸಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಸಿನಿಮಾ ಮಾತ್ರ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಸ್ಟೋರಿನ ಇಲ್ಲಿ ಹೇಳಿದ್ರೆಕ್ಕಿಂತ ನೀವು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಗೊತ್ತಾಗೋದು. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದರೆ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ ಅಂತ. ಸೊ ಈ ಸಿನಿಮಾನ ನಾನು 3ನೇ ಸತಿ ನೋಡ್ತಿರೋದು. ನಾನು ಪ್ರೀಮಿಯರ್ಗೂ ಬಂದಿದ್ದೆ, ಮೈಸೂರು ಪ್ರೀಮಿಯರ್ಗೂ, ಹಾಗೂ ನೆನ್ನೆ ಪ್ರೀಮಿಯರ್ ಶೋಗೂ ಕೂಡ ಬಂದಿದ್ದೆ. ನಮ್ಗಳಿಗೆ ಜನಗಳು ಹೆಂಗ್ ರಿಯಾಕ್ಷನ್ ಇರುತ್ತೆ ಅಂತ ನೋಡ್ಬೇಕಿತ್ತು. ಅಂಡ್ ತುಂಬಾ ಖುಷಿ ಆಗಿದೆ. ನನಗಂತೂ ಹೇಳಕ್ಕೆ ಆಗ್ತಾ ಇಲ್ಲ. ಪ್ರತಿಯೊಂದು ವಿಷಲು, ಪ್ರತಿಯೊಂದು ಅವ್ರು ಕಿರ್ಚೋದನ್ನು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು, ಇನ್ನೂ ಚೆನ್ನಾಗಿ ಇನ್ನೂ ಏನಾದ್ರೂ ಮಾಡ್ಬೇಕು ಅನ್ನೋ ತರ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಆಲ್ಸೋ ಇಲ್ಲೂ ಕೂಡ ರಿಯಾಕ್ಷನ್ಸ್ ಅಷ್ಟೇ ಚೆನ್ನಾಗಿತ್ತು. ಎಲ್ರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಇಂಥ ಸಸ್ಪೆನ್ಸ್ ಸಿನಿಮಾ ಈ ಸುಮಾರು ರೀಸೆಂಟ್ ಡೇಸ್ ಅಲ್ಲಿ ಎಲ್ಲೂ ಬಂದಿಲ್ಲ ಅಂತ ಹೇಳ್ತಿದೀನಿ. ಎಲ್ರೂ ಸಿನಿಮಾನ ನೋಡಿ. ಯಾರ್ಯಾರೋ ಏನೇನೋ ಸುಮ್ನೆ ಫೇಕ್ ಹೇಳ್ತಾರೆ, ಅದನ್ನ ಯಾರನ್ನೂ ಕೇಳಿಸ್ಕೋಬೇಡಿ. ಬಂದ್ ನೋಡಿ ಆಮೇಲೆ ಮಾತಾಡಿ. ಸಿನಿಮಾ RR ಥ್ರಿಲ್ಲರ್ ಮೂವಿ, ಓಕೆನಾ? ಸಿನಿಮಾ RR ಥ್ರಿಲ್ಲರ್, ರಾಜ್ ಬಿ ಶೆಟ್ಟಿ ದ ರೂಲರ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ರಾಜ್ ಬಿ ಶೆಟ್ಟಿ ಒಂಥರ ಸೈಕೋ, ಒಂದು ಒಳ್ಳೆ ಆಕ್ಷನ್ ಮಾಡಿದ್ದಾರೆ. ಈಗ ನಾವು ಡಿ ಬಾಸ್ ಅಂದರೆ ಒಂದು ಲೆವೆಲ್ಗೆ ಯೋಚನೆ ಮಾಡ್ತೀವಿ, DS ಬಾಸ್ ಅಂದರೆ ಒಂದು ಲೆವೆಲ್ಗೆ ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ನಾನು ರಾಜ್ ಬಿ ಶೆಟ್ಟಿಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ರ ಸಿನಿಮಾ ನೋಡಿದ್ರೆ ಯಾವ ರೇಂಜಲ್ಲಿ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆ ರೇಂಜ್ ನನಗೆ ತೃಪ್ತಿ ಆಗಿದೆ. ಸಿನಿಮಾ ಸಖತ್ತಾಗಿ ಮಾಡಿದರೆ, ಕಡಿಮೆ ಬಜೆಟ್ ಅಂದರೆ ಅವರು ಕಾಸ್ಟ್ಲಿ ಆಗೋದಿಲ್ಲ, ನಮಗೂ ಕಾಸ್ಟ್ಲಿ ಮಾಡೋದಿಲ್ಲ ಇವತ್ತಿನ ದುನಿಯಾದಲ್ಲಿ, GST ದುನಿಯಾದಲ್ಲಿ. ಸೊ ಹಂಗಾಗಿ ಆ ಸಿನಿಮಾದಲ್ಲಿ ಏನಂದರೆ ಈಗ ಮೈಂಡ್ ನಮ್ಗೆ ಒಂಥರ ಸ್ಟ್ರಕ್ ಆಗಿರುತ್ತೆ. ಆ ಸ್ಟ್ರಕ್ ಇಲ್ಲಿ ಬಂದರೆ ರಿಪೇರ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸಿನಿಮಾ ನೋಡ್ತಾ ಇದ್ರೆ ಊಹೆ ಮಾಡೋಕ್ಕಾಗಲ್ಲ ಏನಾಗುತ್ತೆ. ಊಹೆ ಏನೋ ಒಂದು ಮಾಡಿರ್ತೀವಿ, ಮೋಸ್ಟ್ಲಿ ಇದಾಗ್ಬೋದಾ ಅಂತ ಹೇಳಿ, ಅದಾಗೋದಿಲ್ಲ. ಅದಕ್ಕೆ ಹತ್ತರಷ್ಟು ಡಿಫ್ರೆಂಟ್ ಆಗಿ ಏನೋ ಒಂದು ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ರವಿ ಸಾರಂಗ್ ಅವರು ಒಂದು ಡಿಫ್ರೆಂಟ್ ಕತೆಗೆ ಇದು ಮಾಡಿದ್ದಾರೆ. ರವಿ ವರ್ಮನ್ ಒಳ್ಳೆ ಸಿನಿಮಾಗೆ ಇದು ಮಾಡಿದ್ದಾರೆ. ಮತ್ತೆ ಅರ್ಜುನ್ ಜನ್ಯ ಅವರು ಒಂದು ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಹೊಡೆದವ್ರೆ. ಇನ್ನು ವಿಲನ್ ಯಾರೋ ಗೊತ್ತಿಲ್ಲ, ನಾವೆಲ್ಲೂ ನೋಡಿಲ್ಲ ಅಂತ ಅನ್ಸುತ್ತೆ. ವಿಲನ್ ಮಾತ್ರ ಸೂಪರ್ ಆಕ್ಷನ್ ಮಾಡೋಣ, ಒಂದು ಹೊಸ ಪ್ರತಿಭೆ ಅಂತ ಹೇಳ್ಬೋದು. ಸೊ ಒಟ್ಟಲ್ಲಿ ಹೇಳ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ. ಬಟ್ ಯಾಕೋ ತುಂಬಾ ಕಾಲಿತ್ತು, ಯಾಕಂತೇಳಿ ಗೊತ್ತಾಗ್ಲಿಲ್ಲ. ಮೋಸ್ಟ್ಲಿ ಶುಕ್ರವಾರ ಇವತ್ತಿನ ಯಾವುದೇ ಹಬ್ಬ ಅಥವಾ ಹಾಲಿಡೇ ಇಲ್ಲ. ರಾಜ್ ಬಿ ಶೆಟ್ಟಿ ಅವರ ಆಕ್ಷನ್ಗೆ ಜೈ ಸರ್.